ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. 3 ಡೇಸ್ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನೇನಾಗಿತ್ತು ಎಲ್ಲ ಒಂದು ಸ್ವಲ್ಪ ಗ್ಲಿಮ್ಸಸ್ ಎಲ್ಲ ತಗೊಂಡು ನಾನು ನಿಮ್ಮ ಜೊತೆ ನಮ್ಮ ಮನೇಲಿ ಯಾವ ರೀತಿ ರೊಟೀನ್ ಇತ್ತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ದೋಸೆಗೆ ಅಥವಾ ಇಡ್ಲಿಗೆ ಅಂದರೆ ಮಂಜು ಅತ್ತೆ ಹಿಟ್ಟಾಕಿ ಕಳಿಸ್ಕೊಡ್ತಾರೆ. ತಿಂಗಳಲ್ಲಿ ಒಂದು ಸಲ ಅಥವಾ 2 ಸಲ ಅವರೇ ನೆನೆಸಿ ಅವರೇ ಅಕ್ಕಿ ಹಾಕಿ ಈ ಥರ ನನಗೆ ಕೊಟ್ಟು ಕಳಿಸ್ತಾರೆ. ಸೊ ಅದರಲ್ಲಿ ನಾನು ಇವಾಗ ದೋಸೆ ಮತ್ತು ನೆನ್ನೆ ಅಂದರೆ ಹಿಂದಿನ ದಿನ ಇವತ್ತಿನ ದಿನದ ವ್ಲಾಗ್ ಇದು ಬಂದು ಫ್ರೈಡೇ ವ್ಲಾಗು. ಥರ್ಸ್ಡೇ ನಾನು ಕಡಲೆಕಾಳಿಗೆ ಮತ್ತು ಕಾಬೂಲ್ ಕಡಲೆಗೆ ಮಟನ್ ಮಸಾಲ ಇಟ್ಬಿಟ್ಟು ಸಾಂಬಾರು ಮಾಡಿದ್ದೆ. ಅದಕ್ಕೆ ದೋಸೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಗೊಂಬೆಗೆ ಬ್ರೇಕ್ಫಾಸ್ಟ್ಗೆ ಮತ್ತು ನನಗೆ ಬ್ರೇಕ್ಫಾಸ್ಟ್ಗೆ ಹಾಕೊಂಡು ತಿಂತಾ ಇದ್ದೀವಿ. ಫ್ರೈಡೇ ಮಾರ್ನಿಂಗ್ ಇದು. ಇನ್ನು ನಾಷ್ಟ ಎಲ್ಲ ಆದಮೇಲೆ ಅವತ್ತಿನ ದಿನ ಅಮಾವಾಸ್ಯೆ ಆಗಿತ್ತು. ಸೊ ಪೂಜೆ ಎಲ್ಲ ಮಾಡಿ ಇನ್ನು ಗೊಂಬೆ ಅಮ್ಮ ಮತ್ತು ಅತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ರು. ಬನಶಂಕರಮ್ಮನ ದೇವಸ್ಥಾನಕ್ಕೆ. ನಮ್ಮ ಮನೆಯಿಂದ ಬನಶಂಕರಮ್ಮನ ದೇವಸ್ಥಾನ ಏನು ಒಂದು 10 ನಿಮಿಷನೂ ಆಗಲ್ಲ, ತುಂಬ ಹತ್ರ ಇದೆ. ಸರಿ, ಅವಳಿಗೂ ಕೂಡ ರೆಡಿಯಾಗಿ ಮತ್ತೆ ಇನ್ನೊಂದು ಸಲ ದೋಸೆನ ತಿನ್ನಿಸಿ ಕಳಿಸ್ತಾ ಇದ್ದೀನಿ. ಏನು ನೋಡಿ, ನಮ್ಮ ಗೊಂಬೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಜುಟ್ಟು ಹಾಕ್ಸ್ಕೊಂಡು, ಹೂವು ಮುಡಿಸ್ಕೊಂಡು, ಕತ್ತಿಗೆ ಸರ ಎಲ್ಲ ಹಾಕ್ಸ್ಕೊಂಡು, ಲಂಗ ಜಾಕೆಟ್ ಹಾಕ್ಕೊಂಡು ದೋಸೆ ತಿಂತಾಳೆ ಬಂಗಾರಿ. ಎಲ್ಲೋಗ್ತಿದ್ಯೋ ಶಮ್ಮಿ? ಈಗ ಅವಳು ಕೋಪ ಮಾಡ್ಕೊಂಡು ಅವಳು TV ಹಾಕಿಲ್ಲ ಅಂತಲ್ವಮ್ಮ. ಹಾಕ್ತೀನಿ, ಮಾತಾಡು, ನಿಜ ಹಾಕ್ತೀನಿ. ಎಲ್ಲೋಗ್ತಾ ಇದೆಯಾ? ಅವಳು ಇವಾಗ ದೇವಸ್ಥಾನಕ್ಕೆ ಹೋಯ್ತಾಳೆ. ನಾನು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇವತ್ತು ಅಮಾವಾಸ್ಯೆ. ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಯ್ತವ್ರೆ ನಮ್ಮ ಅಮ್ಮನೂ ನಮ್ಮ ಅತ್ತೆ ಅಂತೆ. ಅದಕ್ಕೆ ಗೊಂಬೆನೂ ಕಳಿಸ್ಕೊಡ್ತಾ ಇದ್ದೀನಿ. ಸರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ, ನಾನು ಅಷ್ಟನ್ನು ಮನೇಲಿ ಪೂಜೆ ಮಾಡಿರ್ತೀನಿ, ಆಯಿತಾ? ಬಾಯ್. ಸರಿ ಶಾಮಿ. ಇನ್ನು ನಿಮಗೆಲ್ಲ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ರೀಸೆಂಟಾಗಿ ನಾನು ಕಿಚನ್ ಸೆಟಪ್ ಎಲ್ಲ ಮಾಡಿ ಕಿಚನ್ಗೆ ಫುಲ್ ಹೊಸ ಐಟಮ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಅವಾಗೆ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಆಗಿಬಿಟ್ರೆ ಒಂಥರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅಲ್ಲಿದ್ದಲ್ಲೇ ಮಾಡ್ಕೊಳ್ತೀನಿ. ಏನು ಒಂದೂವರೆ ತಿಂಗಳಿಗೆ ಒಂದ್ಸಲ, 1 ತಿಂಗಳಿಗೆ ಒಂದ್ಸಲ ಈ ಥರ ಎಲ್ಲ ಮತ್ತೆ ತೊಳೆದು ಉಳಿದಿರೋಂಥ ಕಾಳುಗಳನ್ನೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀಟಾಗೂ ಇರುತ್ತೆ ಅಂದ್ಬಿಟ್ಟು ಇವಾಗ ಅದನ್ನ ವಾಶ್ ಮಾಡಿಕೊಂಡೆ. ಗೋಪಿ ಮಗಳಿಗೋಸ್ಕರ ಕ್ಯೂಟಾಗಿರೋ ಒಂದು ವಾಟರ್ ಬಾಟಲ್ ಆರ್ಡ್ರ್ ಮಾಡಿದ್ದಾರೆ. ಸಖತ್ ಇಷ್ಟ ಆಯ್ತು ನನಗೆ. ಇದಕ್ಕೆ ಒಂದು ಟ್ಯಾಗು ಮತ್ತು ಇಲ್ಲಿ ಇದರೊಳಗಡೆ ಒಂದು ಸ್ಟ್ರಾ ಇದೆ. ಸೊ ಇದು ಕ್ಯಾಪ್ ಓಪನ್ ಮಾಡಿ ಬಾಟಲ್ ತೊಳ್ಕೊಬೋದು. ಮತ್ತು ಸ್ಟಿಕ್ಕರ್ಸ್ ಇದ್ದಾವೆ, ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ಅದನ್ನ ಕೂಡ ಅಂಟಿಸ್ಕೊಳ್ಬೋದು. ಮತ್ತು ಅವ್ರು ಆಟ ಆಡೋಕ್ಕೆ ಬಸ್ ಥರ ಯೂಸ್ ಮಾಡ್ಬೋದು. ನನಗೆ ಇಷ್ಟ ಆಯಿತು, ಕ್ಯೂಟಾಗಿದೆ. 200. ಲಿಂಕ್ ಬೇಕಂದರೆ ಲಿಂಕ್ ಕೊಡ್ತೀನಿ. ಇನ್ನೂ ಒಂದು ಜಾಮಿಟ್ರಿ ಕೂಡ ತರಿಸಿದ್ದೀನಿ, ಅದು ಕೂಡ ಚೆನ್ನಾಗಿದೆ. ಅವಳು ಪೆನ್ಸಿಲು ಅದು ಇದು ಮತ್ತು ಟ್ಯಾಗ್ ಇದ್ದು, ಈ ಟ್ಯಾಗ್ ಕೊಟ್ಟಿದ್ರು ಅಂದರೆ ಅವ್ರು ಹಿಂಗೆ ಇಟ್ಕೊಳ್ಳೋಕೆ. ಇವಾಗ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳಲ್ಲ, ವಾಟರ್ ಬಾಟಲ್ ಎತ್ಕೊಂಡು ಹೋಗ್ತಾಳೆ. ಅವರಪ್ಪ ಅದು ಬೇಡ ಇಟ್ಕೊಟ್ಟು ಕಳಿಸು ಅಂತ ಅಂದ್ಬಿಟ್ಟು ತಂದಿದ್ದಾರೆ. ಜಾಮೆಟ್ರಿ ಬಾಕ್ಸ್. ಸೊ ಇಲ್ಲಿ ಶಾರ್ಪ್ನರ್ ಮಾಡ್ಕೊಬೋದು. ಈ ಥರ ವೀಲ್ ಕೊಟ್ಟಿದ್ದಾರೆ, ಸೆಟ್ಟಿಂಗ್ಸು. ಮತ್ತು ಇದನ್ನ ಹಾಕ್ಬೋದು. ಇರೋ ಇದೇನು ಡಿಮಾರ್ಟಲ್ಲೇ ಸಿಗುತ್ತೆ ಇವಾಗ. ಈ ಥರ 2 ಇದೆ, ಇನ್ನೊಂದು ತೆಗ್ಬೋದು. ಇಲ್ಲಿ ಚೆನ್ನಾಗಿದೆ. ಸೊ ಅವಳು ಪೆನ್ಸಿಲೆಲ್ಲ ಇಟ್ಕೊಂಡಿದ್ಲು, ಅವರಪ್ಪ ತೆಗ್ದಿಟ್ಟಿದ್ದಾರೆ. ಕ್ಲೋಸ್ ಮಾಡೋ, 1 ನಿಮಿಷ ಇರು. ಸೊ ಇದು ಕೂಡ ಬಸ್ಸು, ಲೈಕ್ ಇದು ಕೂಡ ಹಿಂಗೆ ಹೋಗುತ್ತೆ. ಇದು 189, ಇದು 200. ಅದ್ರ ಜೊತೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಅಂಟಿಸೋಕ್ಕೆ. ಇಲ್ಲಿ ಅಂಟಿಸ್ಬೋದು, ಇಲ್ಲಿ ಅಂಟಿಸ್ಬೋದು. ನೋಡೋಣ ಇವಾಗ ಅಂಟಿಸೋಣ. ಗೊಂಬೆ ನಿನ್ನ ಹತ್ರ 2 ಬಸ್. ಯಾಕೆ? ಏನು ಆಟ ಆಡ್ತೀಯಾ? ನೋಡಿ, ಮಾಮಿಗೆ ಹೋಗ್ಬೇಕು. ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ಮೇಲೆ ಹಿಂಗೆ ಕಾಣುತ್ತೆ. ಇಲ್ಲಿ ಗೊಂಬೆದು ವಾಟರ್ ಬಾಟಲ್. ಬೆಳಗಿನ ಬ್ರೇಕ್ಫಾಸ್ಟ್ ಏನಿದೆ ಹೇಳು? ಪುಟ್ಟುನ ಇಡ್ಲಿನ? ಪುಟ್ಟಿಡ್ಲಿ ಅಂತ. ಪುಟ್ಟಿಡ್ಲಿ ಗೊಂಬೆ ನಿಮ್ಮ ಪಪ್ಪ ನಿಂಗೋಸ್ಕರ ತಂದಿರೋದು.
ಅದಕ್ಕೇನು ಸಾಂಬಾರು, ಏನು ಸಾಂಬಾರು? ಇಡ್ಲಿ ಸಾಂಬಾರು. ನಮ್ಮ ಮನೇಲಿ ಸಂಡೇಸ್ ಯಾವಾಗಲೂ ಇಡ್ಲಿ ನಾನ್ ವೆಜ್ ಇರುತ್ತೆ. ಇವತ್ತೇನೋ ಗೊತ್ತಿಲ್ಲ ವೆಜ್ ತಂದ್ಬಿಟ್ಟವ್ರೆ. ಏನಪ್ಪ ಆಲೂಜ್ದಾ? ಬೆಳಗ್ಗೆ ತಿನ್ನೋ ಮುಂಚೆ ಏನು ಮಾಡಬೇಕು? ನಾನು ಇನ್ನೂ ಬ್ರಷ್ ಮಾಡಿಲ್ಲ. ಹಾಂ, ಬ್ರಷ್ ಮಾಡು. ಅಲ್ಲಿ ಮಗ ಹೇಳ್ಬೇಕಾ ಅಲ್ಲಪ್ಪ? ನೀನು ತಿನ್ನಮ್ಮ, ನಾನು ಇವಾಗ ಎದ್ದಿದ್ದೀನಿ. ನೈಟ್ ಮಾಡಿದ ಬೋಂಡ, ಇದು ಬಿರಿಯಾನಿಗೆ ಆನಿಯನ್ ರೋಸ್ಟ್, ಇಲ್ಲಿ ಚಿಕನ್ ಗ್ರೇವಿ, ಇಲ್ಲಿ ರೈಸ್, ಲೈಟ್ ಹಾಕ್ತೀನಿ ರೈಸ್ ಗೊಚ್ಚಾಗೈತೆ. ಇಲ್ಲಿದೆ ಆಗೈತೆ. ಇನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಗೊಂಬೆಗೆ ಮಾತ್ರ ಒಂದು 4ರಿಂದ 6 ಪೀಸ್ ಮಾತ್ರ ಸಪ್ರೇಟಾಗಿ ಕಬಾಬ್ ಮಾಡಿದ್ದೆ. ಅವಳು ಬಿರಿಯಾನಿಲಿರೋ ಪೀಸ್ ಎಲ್ಲ ಖಾರ ಅಂತ ಹೇಳ್ಬಿಟ್ಟು ಅವಳಿಗೆ ಕಬಾಬ್ ಮಾಡಿಕೊಟ್ಟಿದ್ದೆ. ಅವಳು ಕೂಡ ಪರೋಟ ಇತ್ತು, ಪರೋಟದಲ್ಲಿ ತಿಂತಾ ಇದ್ದಾಳೆ ಇವಾಗ. ಗ್ಯಾಸ್ ಆಫ್ ಮಾಡಿ. ಬೇಡವಾ? ಇನ್ನು ಚಿಕ್ಕಮ್ಮ ಇಲ್ಲಿ ಮುದ್ದೆನು ಮತ್ತು ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದಾರೆ. ನನಗೆ ಮುದ್ದೆ ಜಾಸ್ತಿ ಜನಕ್ಕೆಲ್ಲ ಮಾಡೋಕ್ಕೆ ಬರಲ್ಲ. ಮಿನಿಮಮ್ 1-2ರಿಂದ 3 ಮುದ್ದೆ ಮಾಡಿದ್ದೀನಿ. ಜಾಸ್ತಿ ಎಲ್ಲ ನಂಗೆ ಮಾಡೋಕ್ಕೆ ಬರಲ್ಲ. ಈ ಥರ ಎಲ್ಲ ಕಲ್ತ್ಕೊಳ್ಳೋಕೆ ಆಸೆ. ಬಟ್ ಏನು ಮಾಡ್ತೀನಿ ಗೊತ್ತಾ, ಈ ಥರ ಮಾಡ್ಬೇಕಾದ್ರೆ ಕಾಲ ಮೇಲೆ ಬಿಸಿ ಮುದ್ದೆ ಬಿಡಿಸ್ಕೊಂಡ್ಬಿಡ್ತೀನಿ. ಅದು ನೀಟಾಗಿ ಕಲ್ತ್ಕೊಳ್ಬೇಕು. ಸೊ ಬಾಣಲಿಲಿ ಮಾಡಿಬಿಡ್ತೀನಿ ನಾನು, ಅದಕ್ಕೆ ಬೈಕೆ. ಸರಿ, ಇನ್ನು ಅವರೇ ಮಾಡ್ತೀನಿ ಅಂತ ಅಂದರು. ಇವಾಗ ಅವರೇ ಮಾಡ್ತಾಯಿದ್ದಾರೆ. ಇನ್ನು ನಂಗೆ ಉಪ್ಸಾರು ಖಾರ ಅದೆಲ್ಲ ನಂಗೆ ಬರೋದಿಲ್ಲ ನಿಜವಾಗ್ಲೂ. ಈ ಥರ ಚಿಕ್ಕಮ್ಮ ಅಥವಾ ಅತ್ತೆ ಅಮ್ಮ ಯಾರಾದರೂ ಬಂದಾಗ ಅವ್ರು ಮಾಡಿಕೊಟ್ಟಿರೋದನ್ನ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಖಾರ. ಇನ್ನು ಅದಕ್ಕೆ ಕಾಳುಗಿಳು ಬೇಯಿಸ್ಕೊಡ್ಬೇಕಂದ್ರೆ ಗೋಪಿ ಬೇಯಿಸ್ಕೊಳ್ತಾರೆ. ನಮ್ಮ ಮನೇಲಿ ತಿನ್ನೋದು ಜಾಸ್ತಿ ಗೋಪಿ ತಾತ ಅಷ್ಟೇ, ನಾನು ತಿನ್ನಲ್ಲ. ಇನ್ನು ಅಮ್ಮ ಯಾವಾಗಾರು ಮಾಡ್ದಾಗ ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಇವಾಗ ಪಲ್ಯ ಮತ್ತು ಈ ಕಡೆ ಮುದ್ದೆ, ಇನ್ನು ಅದು ಉಪ್ಸಾರು ಖಾರ ರೆಡಿ ಆಯಿತು. ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹೊಡೆದಾಕಿ ಮಾಡಿದ್ರು ಸೂಪರ್ ಇತ್ತು. ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಇನ್ನು ಗೊಂಬೆಗೆ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿದ್ದೆ. ಆ್ಯಸ್ ಯೂಶ್ವಲ್ ಅವಳ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಸಂಜೆ ಫಂಕ್ಷನ್ ಇತ್ತು ಒಂದು, ಆ ಫಂಕ್ಷನ್ಗೆ ಹೊರಡಬೇಕಾಗಿತ್ತು. ಇವತ್ತು ಸರಿ ಗೋಪಿ ಕೂಡ ನಮ್ಮ ಜೊತೆ ಬಂದಿದ್ದರು. ನಾನು ಕೂಡ ಒಂದು ಸ್ವಲ್ಪ ಪರ್ಮಿಷನ್ ತೊಗೊಂಡಿದ್ದೆ, ಅಂದರೆ ಸ್ವಲ್ಪ ಲೇಟ್ ಲಾಗಿನ್ ಥರ. ಸರಿ ಅಂತ ಇವಾಗ ನೋಡೋಕ್ಕೆ ಬಂದಿದ್ದೀವಿ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಸ್ ಆಗ್ತಾ ಇದ್ದಾಳೆ ಅವಳು, ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದಾಳೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಕ್ವಿಕ್ಕಾಗಿ ಎಲ್ಲ ಲರ್ನಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಫಾಸ್ಟಾಗೆ. ಸೊ ಸ್ಟೆಪ್ಸ್ನೆಲ್ಲ ಕ್ಯಾಚ್ ಮಾಡ್ತಾರೋದು ನಮಗೂ ಖುಷಿ ಆಯಿತು. ಅವರಪ್ಪ ಕೂಡ ಅವಳದು ವೀಡಿಯೋ ಎಲ್ಲ ಸಪ್ರೇಟಾಗಿ ಮಾಡ್ಕೊತಿದ್ಲು. ಸ್ವಲ್ಪ ಪ್ಯಾಂಟ್ ಲೂಸ್ ಆಗಿಬಿಟ್ಟಿತ್ತು, ಅದನ್ನ ಹೇಳ್ಕೊಂಡೇ ಮಾಡ್ತಿದ್ಲು. ಆಮೇಲೆ ಗೋಪಿ ಅಂತಿದ್ರು ಅವಳಿಗೆ ಸ್ವಲ್ಪ ಚೆನ್ನಾಗಿರೋದು ಟೈಟಾಗಿ ಹಾಕಿ ಕಳಿಸು ಅಂತ. ಏನಂದರೆ ಗೊಂಬೆ ಸಣ್ಣ ಇರೋದ್ರಿಂದ ಅದಕ್ಕಿಂತ ತೀರದಂದರೆ ನ್ಯೂ ಬಾರ್ನ್ದೇ ಸಿಗುತ್ತೆ. ಸೊ ನ್ಯೂ ಬಾರ್ನ್ದು ಟೈಟ್ ಆಗುತ್ತೆ. ಇನ್ನು ಇವಳು ಸೈಜ್ದು ತೊಗೊಳ್ಬೇಕಂದ್ರೆ ಆಗಲ್ಲ. ಅವಳು ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿ ಫಿಟ್ ಆಗುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಸರಿ ಅದನ್ನ ಹೇಳ್ಕೊಂಡೇ ಕಾನ್ಸಂಟ್ರೇಟ್ ಮಾಡ್ತಿತ್ತು ಪಾಪ ಮಗು. ಖುಷಿ ಆಯಿತು, ನಮಗೂ ಕೂಡ ಒಂಥರ ಮನಸ್ಸಲ್ಲಿ ಖುಷಿ. ಸೊ ಕಾಪಿ ರೈಟ್ಸ್ ಬರುತ್ತೆ, ಇಲ್ಲಾಂದರೆ ವಿತ್ ಸಾಂಗ್ ನಾನು ಹಾಕ್ಬೋದಾಗಿತ್ತು. ನಿಮಗೆಲ್ಲ ಹೇಗೆ ಅನಿಸ್ತು ಗೊಂಬೆ ಡ್ಯಾನ್ಸ್ ಆಡ್ತಾ ಇರೋದು, ಮತ್ತು ನಿಮಗೆ ಖುಷಿ ಆಯಿತಾ? ಅದನ್ನೆಲ್ಲ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನನ್ನ ಫ್ಯಾಮಿಲಿ ಜೊತೆ, ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನೆಲ್ಲ ಪ್ರತಿಯೊಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನೇನಾಯಿತು ಅಂತ. ಸೊ ನಿಮಗೂ ಕೂಡ ಏನು ಅನಿಸ್ತು ಅನ್ನೋದನ್ನು ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ನಾನು ಗೊಂಬೆಗೂ ಕೂಡ ಶೇರ್ ಮಾಡ್ತೀನಿ. ಮತ್ತು ಯಾವ್ದಾರು ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ನಾನು ಯಾವಾಗಲೂ ಹೇಳ್ದಂಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಂಗೆ ತುಂಬಾ ಖುಷಿ ಆಗುತ್ತೆ, ಮೋಟಿವೇಟ್ ಸಿಕ್ಕಂಗಾಗುತ್ತೆ. ಇವಾಗೆಲ್ಲ ಹೆಂಗೆ ಗೊತ್ತಾ, ಜಾಸ್ತಿ ಜನ ಯೂಟ್ಯೂಬರ್ಸ್ ಆಗ್ತಾಯಿದ್ದಾರೆ, ಕಮ್ಮಿ ಇದ್ದರು ಓಕೆನಾ. ಇವಾಗ ಎಲ್ಲ ಮನೆಗಳಲ್ಲೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬರ್ಸ್. ಖುಷಿನೇ, ಅರ್ನಿಂಗ್ಸ್ ಮಾಡಲಿ. ಇದು ಯೂಟ್ಯೂಬ್ ಯಾರಪ್ಪಂದು ಅಲ್ವಾ, ದುಡಿಲಿ ಬಿಡಿ, ಅವ್ರ ಎಫರ್ಟು ಅವ್ರದ್ದು. ಬಟ್ ಅದೇ ರೀತಿ ಸಪೋರ್ಟ್ ಕೂಡ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಜನ ಬದುಕಿದ್ದಾಗ ಎಷ್ಟು ಗೋಳಾಟ ಆಡ್ಕೊಳ್ಬೇಕು ಗೊತ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಎಲ್ಲ. ಬಟ್ ಅದೇ ಒಬ್ಬ ಮನುಷ್ಯ ಇಲ್ಲ ಅಂತ ಅಂದಿದ ತಕ್ಷಣ ಅವ್ನ ಪ್ರೊಫೈಲ್ನ ಎಷ್ಟು ಬೇಗ ಹೋಗಿ ಚೆಕ್ ಮಾಡ್ತಾರೆ. ಮನುಷ್ಯನ ಸ್ವಭಾವ ಗುಣ ಹೆಂಗಿದೆ ನೋಡಿ. ಅದೇ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂದರೆ ಅವ್ನು ನೋಡೋದೇ ಇಲ್ಲ. ಒಂದೊಂದ್ಸಲ ನಂಗೆ ಅದೆಲ್ಲ ತಲೆಯಲ್ಲಿ ಹೊಡೆಯುತ್ತೆ, ಬದುಕಿದ್ರೆ ಯಾಕೆ ಬೆಲೆ ಇಲ್ಲ, ಸತ್ರೆ ಯಾಕೆ ಬೆಲೆ ಅಂತೆಲ್ಲ. ಸೊ ಇವತ್ತು ಇಂಪು ಬರ್ತಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಗೊಂಬೆ ಹಿಂಗೆ ರೆಡಿ ಆಗಿದ್ದಾಳೆ. ಅವಳ ಫ್ರೆಂಡ್ ಬರ್ತಡೇ. ಯಾರು ಬರ್ತಡೇ? ನಾನು ಇವಾಗ ಸ್ನಾನ ಮಾಡಿ ಹಂಗಂಗೆ ಬೇಗ ರೆಡಿ ಆದೆ. ವರ್ಕಿಂಗ್ ಇದೆ ಅಲ್ವಾ ಇವತ್ತು ಮಂಡೇ ಆ್ಯಕ್ಚುಲಿ. ಸೊ ಬೇಗ ಹೋಗಿ ಇವಾಗ ಡಿನ್ನರ್ ಟೈಮ್, ಬೇಗ ಹೋಗಿ ಬಂದ್ಬಿಡೋಣ ಅಂತ. 8:30. ವಿಶ್ ಮಾಡು. ಅಲ್ಲಿ ಕೈ ಕೊಟ್ಟು ಹೇಳ, ಕೈ ಕೊಡು, ಶೇಕನ್ ಕೊಡು. ಹಾಂ ಅವಳು ಎಲ್ಲೋದ್ರು ಹಂಗೆ ಕಣ. ಥ್ಯಾಂಕ್ ಯು ಹೇಳು. ನೀನು ಅಂದಿತ್ತು ಅವನ ಅಲ್ಲೇ ಏನೋ. ಇನ್ನು ಗೊಂಬೆ ಬರ್ತಡೆಗೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇನ್ನು ಇಂಪು ಬರ್ತಡೇ ದಿನ ಪ್ರವೀಣನ ಲಕ್ಷ್ಮಿ ಬ್ಯುಸಿ ಇದ್ದರು. ನಾವೆಲ್ಲರೂ ಮಾತಾಡ್ಕೊಂಡು ಅರಟೆ ಹೊಡಿತಿದ್ವಿ, ರೂಮ್ಗೆ ಸೇರ್ಕೊಂಡ್ಬಿಟ್ಟಿದ್ವಿ. ಸೊ ಚೆನ್ನಾಗಿತ್ತು. ಒಂದಷ್ಟು ಫೋಟೋಸ್, ಒಂದಷ್ಟು ವೀಡಿಯೋಸ್ನೆಲ್ಲ ತಗೊಂಡ್ವಿ. ಇದು ಯಾರು? ಭಾಗ್ಯ ಅತ್ತೆ. ಅದು ಇದು ಅದು ಇದು 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 ನಾಟಕ. ನಿನ್ನ ಫ್ರೆಂಡ್ ಇಲ್ಲಿ ಇನ್ನೊಬ್ಳು ಫ್ರೆಂಡ್ ಅಲ್ಲಿ ಕರಿ. ಆಯ್ತು ಅಂದ್ಬಿಟ್ಟು ಇಲ್ಲಿ ಅಣ್ಣ ಬಾಣ ಹಂಗೆ ಆ ಕಡೆ. ಲಕ್ಷ್ಮಿ ಇಲ್ಲ ಕುತ್ಕೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇನ್ನೊಂದ್ಸಲಪ್ಪ. ಇದು 1 ಚಿನ್ನೆ 1 2 3 ಸ್ಟಾರ್ಟ್. ಇಂಪು ಇನ್ನೊಂದ್ಸಲ ಕೊಡ್ಸು. ಹ್ಯಾಪಿ ಬರ್ಡೇ ಇಂಪು. ಅದೇ ಗಂಗಲ್ಲಿ ಇವತ್ತು ಹೋಗಿ ದೃಷ್ಟಿ ತೆಗಿಸ್ಕೊ. ರುಚಿ ಬಾಯ್ ಮಗನೆ. ರುಚಿ ಬಾಯ್. ಬಾಯ್ ಬಾಯ್ ಡಾನ್. ಬಾಯ್ ಡಾ.